ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಗದ್ದೆಯಂತಾಗಿದೆ ರಸ್ತೆಗಳು. ವಾಹನ ಸವಾರರು ಪರದಾಟವನ್ನು ನಡೆಸೋ ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಕೆರೆಯಂತಾದ ರಸ್ತೆಯಲ್ಲಿ ಶಾಲೆಗೆ ಹೋಗ್ತಾ ಇದ್ದಾರೆ ಮಕ್ಕಳು. ಪೋಷಕರೇ ಶಾಲೆಗೆ ಕರೆದುಕೊಂಡು ಹೋಗುವ ಸ್ಥಿತಿ ನಿರ್ಮಾಣ ಆಗಿದೆ. ಕಳಸದಿಂದ ಕಳಗೋಡು ಕಾರ್ಲೆ, ಈಚಲಹೊಳೆ, ನಾಗನಮಕ್ಕಿ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಜನಪ್ರತಿನಿಧಿಗಳಿಗೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಸ್ಥಳೀಯರು. ಜೀಪ್ ಅವನು ಮುಂದೆ ಹೋದರೆ ಅದು ಪಿಕಪ್ ಅವನು ನೋಡ್ಬೋದು. ಇಲ್ಲಿ ಎರಡು ಡಿವೈಡ್ ಆಗುತ್ತೆ. ಬರುವಾಗ ಎಲ್ಲೂ ಹೋಗೋಕ್ಕಾಗಲ್ಲ. ಮತ್ತೆ ಈಗ ಬೈಕಲ್ಲಿ ಬರೋದಾದ್ರೆ ಜಾರದು ಬೀಳ್ತೀವಿ. ಬೆಳಗ್ಗೆ ಹೊಂಡಗುಂಡಿ ಎಲ್ಲ ಬೀಳ್ತೀವಿ. ಹಂಗಾಗಿ ನಮಗೆ ಸರಿ ಇಲ್ಲ. ಮತ್ತೆ ಕಾರ್ಲೆ ಎಲ್ಲಾದ್ರೂ ಹೋಗೋದಾದ್ರೂ ನಡ್ಕೊಂಡೇ ಹೋಗಬೇಕು. ಮತ್ತು ರೋಡ್ ಸರಿ ಇಲ್ಲ. ಹಾಗಾಗಿ ಮತ್ತೆ ಹೊಳೆ ಎಲ್ಲ ಬಂದಾಗ ನಾವು ಎಷ್ಟು ಸಲ ಸುದ್ದಿ ಮಾಡಿದ್ರೂ ಅವರು ಏನು ಹೇಳ್ತಾನೆ ಇಲ್ಲ. ಮತ್ತು ರೋಡನ್ನು ಸರಿ ಮಾಡಿಸ್ತಿಲ್ಲ. ಅರ್ಧಕ್ಕೆ ಮಾಡಿಸಿ ಮತ್ತೆ ಸೀದಾ ಹೋಗ್ತಿದ್ದಾರೆ. ಇಲ್ಲೆಲ್ಲ ಸರಿನೇ ಮಾಡಿಸ್ತಿಲ್ಲ ಅವ್ರು ಬಂದು. ಈಗ ನೀವು ಪ್ರತಿ ಸಲ ಇಲ್ಲಿ ಇದೇ ರಸ್ತೆಯಲ್ಲಿ ನಡ್ಕೊಂಡು ಬರಬೇಕು. ಈಗೆಲ್ಲ ಜೋರು ಮಳೆ ಬಂದು ಈಗ ಹೊಂಡ ಗುಂಡಿಯಲ್ಲೆಲ್ಲ ಕೆಲವು ಮಕ್ಕಳೆಲ್ಲ ಬಿದ್ದು ಬುಕ್ಸ್ ಎಲ್ಲ ಚಂಡಿ ಆಗಲ್ವಾ? ಹಾಂ, ಚಂಡಿ ಆಗುತ್ತೆ. ಆದರೂ ಎಂತ ಮಾಡೋಕ್ಕಾಗಲ್ಲ. ಒಣಗಿಸ್ಕೊಂಡು ತಗೊಂಡೋಗುತ್ತೆ ಸ್ಕೂಲಿಗೆ. ಎಷ್ಟು ಜನ ಮಕ್ಕಳು ಈ ಕಡೆಯಿಂದ ಈಚಲಹೊಳೆ ಆಗಲಿ ಕಾರ್ಲೆ ಆಗಲಿ? ನಾವು ಕಳಸದಿಂದ ಕಳ್ಕೋಡಿನವರೆಗೂ ತುಂಬಾ ರೋಡು ತುಂಬ ಹದಗೆಟ್ಟೋಗಿದೆ. ಅದರಲ್ಲಿ ಮಧ್ಯದಲ್ಲಿ ಅರ್ಧ ಡಂಬರ್ ಮಾಡಿದ್ದಾರೆ, ಅರ್ಧ ಕಾಂಕ್ರೀಟ್ ಮಾಡಿದ್ದಾರೆ. ಮಧ್ಯದಲ್ಲಿ ಯಾವುದೇ ರೀತಿ ಸರಿಯಾಗಿ ಮಾಡಿಲ್ಲ. ಅದು ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ. ಬರೀ ಗುಂಡಿ, ಅಲ್ಲಿ ನೋಡು ಬರೀ ಗುಂಡಿ, ಇಲ್ಲಿ ನೋಡಿ ಗುಂಡಿ. ಎಲ್ಲ ಕಡೆನೂ ರೋಡ್ ಹಾಳಾಗಿದೆ. ಮಳೆಗಾಲ ಬಂತು ಅಂದರೆ ಭಾರಿ ಸ್ಕೂಲ್ ಮಕ್ಕಳಿಗೆ ಭಾರಿ ದುರ್ವ್ಯವಸ್ಥೆ ಆಗ್ತಾಯಿದೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಇದ್ರ ಬಗ್ಗೆ ತುಂಬ ನಿಗಾ ವಹಿಸಬೇಕು ಅಂತ ಅವರಲ್ಲಿ ಮನವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.